ಹಿಂದ್ ಸಿಂಧನೂರು ವತಿಯಿಂದ ಮೇ ತಿಂಗಳ 2ನೇ ತಾರೀಕು 3ನೇ ತಾರೀಕು ಮತ್ತು 4ನೇ ತಾರೀಕು ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಆರ್ಜಿಎಂ ಮೈದಾನದಲ್ಲಿ ನಡೀತಾ ಇರುವಂತಹದ್ದು ಬಹಳ ಸಂತೋಷ. ಸಮಾಜದಲ್ಲಿ ಕಲುಷಿತ ವಾತಾವರಣ ಇರುವಂಥ ಈ ಸಂದರ್ಭದಲ್ಲಿ ಯಾವುದೇ ಧರ್ಮ ಗ್ರಂಥ ಇರಬಹುದು. ಈ ದೇಶದಲ್ಲಿ ಅನೇಕ ಧರ್ಮ ಗ್ರಂಥಗಳಿದ್ದಾವೆ. ಅದರಲ್ಲಿ ಒಂದು ಕುರಾನ್ ಕೂಡ ಧರ್ಮ ಗ್ರಂಥ. ಯಾವುದೇ ಧರ್ಮ ಗ್ರಂಥ ಮನುಷ್ಯನ ಒಳಿತಿಗಾಗಿ, ಮನುಷ್ಯನ ಅಭ್ಯುದಯಕ್ಕಾಗಿ, ಮನುಷ್ಯನ ಸಂತೋಷಕ್ಕಾಗಿ, ಮನುಷ್ಯನ ಪ್ರೀತಿಗಾಗಿ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ ಮನುಷ್ಯನನ್ನು ವಿರೋಧಿಸುವಂಥ, ಮನುಷ್ಯನಲ್ಲಿ ಭೇದ ಭಾವ ಹುಟ್ಟಿಸುವಂಥ ಕೆಲಸವನ್ನು ಯಾವ ಧರ್ಮ ಗ್ರಂಥಗಳು ಕೂಡ ಮಾಡೋದಿಲ್ಲ. ಅದೇ ರೀತಿ ಕೂಡ ಕುರಾನು ಒಂದು ಪವಿತ್ರ ಗ್ರಂಥ. ನಮ್ಮ ದೇಶದಲ್ಲಿ, ಜಗತ್ತಲ್ಲೇ ನಮ್ಮ ದೇಶ ಒಂದು ವಿಶಿಷ್ಟವಾದಂಥ ದೇಶ. ಇಲ್ಲಿ ನೂರಾರು ಜಾತಿ, ನೂರಾರು ಧರ್ಮಗಳ ಜೊತೆಯಲ್ಲಿ ಸಾವಿರಾರು ವರ್ಷದ ಭಾವೈಕ್ಯತೆಯ ಒಂದು ಜೀವನ ಭಾರತದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಆ ಭಾವೈಕ್ಯತೆ ನಮ್ಮೆಲ್ಲರಲ್ಲಿ ಕೂಡ ಇರಬೇಕಾದಂಥ ಒಂದು ಉತ್ತಮ ಅಂಶಗಳು ಕೂಡ ಕುರಾನ್ನಲ್ಲಿ ನಾವು ಕಾಣುವಂಥದ್ದಾಗ್ತದೆ. ಹಾಗಾಗಿ ನಾವೆಲ್ಲ ಧರ್ಮಗಳನ್ನು ಪ್ರೀತಿಸುವಂತಹದ್ದು, ಎಲ್ಲ ಧರ್ಮ ಗ್ರಂಥಗಳನ್ನು ಗೌರವಿಸುವಂತಹದ್ದು, ಅದೇ ಮನುಷ್ಯನ ಒಂದು ಉತ್ತಮ ವಿಚಾರ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ನಾವೆಲ್ಲರೂ ಕೂಡ ಆ ಭಾವೈಕ್ಯತೆಯಿಂದ ಬದುಕುವಂಥ ಪ್ರಯತ್ನ ಮಾಡುವಂಥ ಒಂದು ಸಲಹೆಯನ್ನು, ಉತ್ತಮ ವಿಚಾರಗಳನ್ನು ನಮ್ಮ ಕುರಾನ್ ಗ್ರಂಥನೂ ಕೂಡ ಕೊಟ್ಟಿರುವಂತಹದ್ದು, ಅದರ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಚಿನ್ನೂರಿನಲ್ಲಿ ಮಾಡ್ತಾ ಇರುವಂತಹದ್ದು ಸ್ವಾಗತಾರ್ಹ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಟ್ ನಂದು ಒಂದು ವೈಯಕ್ತಿಕ ಸಲಹೆ, ಕುರಾನ್ ಗ್ರಂಥ ಅಲ್ಲ, ಎಲ್ಲ ಗ್ರಂಥಗಳ ಪರಿಚಯ ಆದರೂ ಒಳ್ಳೆಯದೇನು ಅಂತ, ಒಳ್ಳೆಯ ವಿಚಾರಗಳು. ನನಗನ್ನಿಸ್ತದೆ ಯಾವ ಗ್ರಂಥಗಳಲ್ಲಿ ಕೆಟ್ಟ ವಿಚಾರಗಳು ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಆ ಒಂದು ಸಾಮ್ಯತೆ, ಆ ಒಂದು ಭಾವೈಕ್ಯತೆ ನಮ್ಮಲ್ಲಿ ಬೆಳಿಬೇಕಾದಂಥದ್ದು ಭಾಳ ಅವಶ್ಯ ಅಂಥೇಳಿ ಕೂಡ ನನಗನ್ನಿಸ್ತದೆ. ಇಸ್ಲಾಮಿಕರು ಇರ್ಬೋದು, ಬೇರೆ ಬೇರೆ ಧರ್ಮದಲ್ಲಿರುವಂಥ ಯಾವುದೇ ಜನರು ಇರ್ಬೋದು, ಇವತ್ತು ಕೂಡ ಇಷ್ಟು ವರ್ಷಗಳಾದರೂ ಕೂಡ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಬಡತನದಲ್ಲಿ ಬದುಕುವಂಥ ಜನರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಆ ಬಡತನವನ್ನು ನೀಗಿಸುವಂಥ, ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಮಾನತೆಯ ಭಾವನೆಗಳನ್ನು ಹಂಚಿಕೊಳ್ಳುವಂಥ, ಎಲ್ಲರ ಏಳಿಗೆಗೆ ನಾವೆಲ್ಲರೂ ಕೂಡ ಸಹಕರಿಸುವಂಥ ಒಂದು ನಿಜವಾದ ಅರ್ಥದ ವಿಚಾರಗಳನ್ನು ನಾವು ನೀಡಬೇಕಾಗಿರ್ತಕ್ಕಂಥದ್ದು, ಅದನ್ನು ಪಾಲಿಸ್ಕೊಂಡು ಬರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಹಾಗಾಗಿ ಈ ಕುರಾನ್ ಪ್ರವಚನ ಕಾರ್ಯಕ್ರಮ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂಥೇಳಿ ನಾನು ಹೇಳೋದ್ರ ಮೂಲಕ ಸಂತೋಷವಾಗಿ ನಾನು ಕೂಡ ಇದರಲ್ಲಿ ಭಾಗವಹಿಸ್ತೇನೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟ.